ಹಾಯ್ ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆಗಿ ಮನೆಯಲ್ಲೇ ಬೇಸನ್ ಲಡ್ಡು ಮಾಡೋನು. ಈ ವಿಧಾನದಲ್ಲಿ ಮಾಡಿದರೆ ಲಡ್ಡು ಬಾಯಲ್ಲಿ ಇಟ್ಟರೆ ಕರಗುತ್ತೆ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಈ ವಿಧಾನದಲ್ಲಿ ಲಡ್ಡು ಮಾಡಿ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಒಂದು ಕಡಾಯಿಗೆ 1 ಬೌಲ್ ತುಪ್ಪವನ್ನು ಹಾಕೊಳ್ಳೋಣ. ಈ ಸಮಯದಲ್ಲಿ ಗ್ಯಾಸ್ ಫ್ಲೇಮನ್ನು ಕಡಿಮೆ ಇಡಿ. 1 ಬೌಲ್ ತುಪ್ಪಕ್ಕೆ 3 ಬೌಲ್ ಸೋಸಿಟ್ಟಂಥ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳೋಣ. ಹಿಟ್ಟು, ತುಪ್ಪ, ಸಕ್ಕರೆಗೆ ಬೌಲ್ ಒಂದೇ ಅಳತೆ ಇರಬೇಕು. ಹಿಟ್ಟನ್ನು ನೀಟಾಗಿ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗೂ ಕೂಡ ಗ್ಯಾಸ್ ಫ್ಲೇಮ್ ಏನಿರಬೇಕು, ಸಣ್ಣದಾಗೇ ಇರಬೇಕು. ಕೈ ಬಿಡದೆ ನೀಟಾಗಿ ಹುರ್ಕೊಳ್ಳಿ. ಇವಾಗ ಉರಿಯನ್ನು ಮಧ್ಯಮದಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಆಗ್ತಿದೆ ನೋಡಿ. ಹಿಟ್ಟನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಗೂಡಾಗಿ ಹಿಟ್ಟು ಈ ಹದದಲ್ಲಿ ಬರುತ್ತೆ. ಹಳದಿ ಕಲರಲ್ಲಿದ್ದಂಥ ಹಿಟ್ಟು ಲೈಟ್ ಬಿಸ್ಕೆಟ್ ಕಲರ್ ಬರುವವರೆಗೂ ನೀಟಾಗಿ ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದು ಹುರಿದಿದೆ. ಗ್ಯಾಸ್ ಆಫ್ ಮಾಡಿ ಮತ್ತೊಂದು 5 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಕ್ಕೆ ಇಡಿ. ನೋಡಿ, ಇವಾಗ ಪೂರ್ಣವಾಗಿ ತಣ್ಣಗಾಗಿದೆ. ಇದಕ್ಕೆ ನಾವು ಸಕ್ಕರೆಯನ್ನು ಮಿಕ್ಸ್ ಮಾಡಬೇಕು. ಈಗ 3 ಬೌಲ್ ಕಡಲೆ ಹಿಟ್ಟಿಗೆ 2 ಬೌಲ್ ಸಕ್ಕರೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕಡಿಮೆ ಸ್ವೀಟ್ ತಿಂತಿದ್ರೆ 1.5 ಬೌಲ್ ಸಾಕು. ಹಿಟ್ಟಿನಲ್ಲಿ ಈ ರೀತಿಯಾಗಿ ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಮಿಕ್ಸ್ ಆದ ನಂತರ ನಾವು ಅಂಗೈಯಿಂದ ತಿಕ್ಕಬೇಕು. ಇದನ್ನು ನೀಟಾಗಿ ಅಂಗೈಯಿಂದ ತಿಕ್ಕಿದ್ರೆ ಆ ಬಿಸಿಗೆ ತುಪ್ಪ, ಹಿಟ್ಟು, ಸಕ್ಕರೆ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಮೇನ್ ಲಡ್ಡು ಮಾಡಬೇಕಾದ್ರೆ ನಾವು ಅಂಗೈಯಿಂದ ಹಿಟ್ಟನ್ನು ನೀಟಾಗಿ ತಿಕ್ಕಬೇಕು. ಲಡ್ಡು ಕಟ್ಟಕ್ಕೆ ಮಿಶ್ರಣ ರೆಡಿ ಆಯಿತು. ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಇವಾಗ ನೋಡಿ, ಒಂದೊಂದಾಗಿ ಒಂದೇ ಸೈಜಿನ ಲಡ್ಡುವನ್ನು ಕಟ್ಕೊಳ್ಳೋಣ. ನೋಡಿ ಯಾವ ರೀತಿಯಾಗಿ ಲಡ್ಡು ಬರ್ತಾ ಇದೆ. ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ತಿಂದರೆ ಬಾಯಲ್ಲಿಟ್ಟರೆ ಕರಗುತ್ತೆ. ಈ ಅಳತೆಯಲ್ಲಿ ನೀವು ಕೂಡ ಒಂದ್ಸಲ ಬೇಸನ್ ಲಡ್ಡು ಮಾಡಿ ಹೇಗಾಯ್ತಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡೋದನ್ನು ಮರೆಯಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.